ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ಜನವರಿ 20, 2026ರಂದು ಶ್ರೀ ಶಿವರಾತ್ರೇಶ್ವರ ಶಿವಯೋಗಿಗಳ ಜಾತ್ರಾ ಮಹೋತ್ಸವ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಶಾಸಕ ಟಿ.ಎಸ್. ಶ್ರೀವತ್ಸ, ಶ್ರೀ ಶರಣಪ್ಪ, ನಿವೃತ್ತ ಕುಲಪತಿ ಹೇಮಂತ್ ಕುಮಾರ್, ಕೊಳ್ಳೇಗಾಲದ ಶಾಸಕರಾದ ಎ.ಆರ್. ಕೃಷ್ಣಮೂರ್ತಿ, ಮಾಜಿ ಸಚಿವರಾದ ಎಸ್.ಟಿ. ಸೋಮಶೇಖರ್, ಮಾಜಿ ಮೂಡಾ ಅಧ್ಯಕ್ಷರಾದ ರಾಜೀವ್, ಮಾಜಿ ಮೇಯರ್ ಪುಷ್ಪಲತಾ ಜಗನ್ನಾಥ್ ಹಾಗೂ ವಿವಿಧ ಮಠಾಧೀಶರುಗಳು ಉಪಸ್ಥಿತರಿದ್ದರು. ವಿದ್ಯಾರ್ಥಿ 1969ರಿಂದ ಇಲ್ಲಿ ವಿದ್ಯಾರ್ಥಿ. ನಂತರ 84ನಲ್ಲಿ ಇದೇ ವಿದ್ಯಾಸಂಸ್ಥೆಯ ಹೈಸ್ಕೂಲ್ನಲ್ಲಿ ನಾನು ಶಿಕ್ಷಕನಾಗಿ ಅಧ್ಯಾಪಕ ವೃತ್ತಿಯನ್ನು ಪ್ರಾರಂಭ ಮಾಡಿದೆ. ಸುತ್ತೂರು ಜಾತ್ರೆ ಅಂತ ಹೇಳಿದ್ರೆ ಅದೊಂದು ರೀತಿ ವೈವಿಧ್ಯಮಯದ ಕಾರ್ಯಕ್ರಮಗಳ ಎಲ್ಲವನ್ನ ಜೋಡಣೆ ಮಾಡಿರುವಂತ ಒಂದು ಕಾರ್ಯಕ್ರಮ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವಂತ ಸಂಗತಿ. ಪೂಜ್ಯರ ಆಶೀರ್ವಾದವನ್ನ ಕೇಳಕ್ ಬಂದೆ, ಬಿಡುಗಡೆ ಮಾಡಿ ನಿಮ್ಮ ವಸತಿಯಲ್ಲಿ ಅಂತ. ಅವ್ರನ್ನ ವೇದಿಕೆಗೆ ಬರಬೇಕು, ವೇದಿಕೆ ಮಾಡಿ ಅಂದ್ರು ಅವರು. ಅವ್ರನ್ನ ನಾನು ಅವ್ರ ಮಾತಿಗೆ ಕೊಟ್ಟು ಬಂದಿನಿ. ವೇದಿಕೆ ಕಾರ್ಯಕ್ರಮಕ್ಕೆ ಬಂದಲ್ಲ, ನಾನು ಎಲ್ಲೂ ವೇದಿಕೆ ಕಾರ್ಯಕ್ರಮ ಓದೋಲ್ಲ. ನಾನು ಹೆಚ್ಚಿಗೆ ಗುರು ಪರಂಪರೆಯ ಬಗ್ಗೆ, ಸುತ್ತೂರು ಶ್ರೀಮಠ ಮಾಡುತ್ತಿರುವಂತಹ ಸಾಮಾಜಿಕ ಧಾರ್ಮಿಕ ಕೈಂಕರ್ಯಗಳ ಬಗ್ಗೆ ಎಲ್ಲರೂ ಕೂಡ ತಿಳಿಸ್ಕೊಟ್ಟಿರುವಂತಹದ್ದು. ಅದರಲ್ಲಿ ಒಂದು ಮಾತನ್ನು ಹೇಳುತ್ತಾ ಶ್ರೀವತ್ಸ ಅವರು ಮಾತನಾಡ್ತಾ ಹೇಳಿದ್ರು, ಮೈಸೂರು ಎರಡಕ್ಕೆ ಅತಿ ಪ್ರಸಿದ್ಧಿಯಾಗಿರುವಂತಹದ್ದು, ಒಂದು ದಸರಾ ಮಹೋತ್ಸವಕ್ಕೆ ಆದರೆ ಮತ್ತೊಂದು ಧಾರ್ಮಿಕ ಸಮ್ಮಿಲನವಾಗುವಂತಹದ್ದು, ಧಾರ್ಮಿಕ ಪರಂಪರೆಯನ್ನು ಸಾರುವಂತಹದ್ದು, ದೇಶೀಯತೆಯನ್ನು ಉಳಿಸ್ಕೊಂಡು ಬಂದಿರುವಂತಹದ್ದು, ಪ್ರಾಚೀನ ಪರಂಪರೆಯನ್ನು ಎತ್ತಿಡಿಯುವಂತಹ ಕೆಲಸವನ್ನು ಮಾಡುತ್ತಿರುವಂತಹ ಯಾವುದಾದ್ರೂ ಒಂದು ಧಾರ್ಮಿಕ ಕೈಂಕರ್ಯ ಆಗ್ತಿದೆ ಅಂತ ಹೇಳಿದ್ರೆ ಅದು ನಮ್ಮ ಸುತ್ತೂರಿನ ಜಾತ್ರಾ ಮಹೋತ್ಸವ ಅನ್ನುವಂತಹದ್ದನ್ನು ಅವರು ತಿಳಿಸ್ಕೊಟ್ಟಂತಹದ್ದು. ಇವತ್ತು ನೋಡಿ, ನಮ್ಮ ದೇಶದಲ್ಲಿ ಬಹಳ ಅಸ್ಮಿತೆಯನ್ನು ಕಳ್ಕೊಳ್ತಾ ಇದ್ವಿ. ಒಂದಲ್ಲ ಒಂದು ರೀತಿಯಲ್ಲಿ, ಒಂದಲ್ಲ ಒಂದು ತರಹದಲ್ಲಿ ನಮ್ಮ ವ್ಯವಸ್ಥೆಗಳನ್ನು ಕಳೆದುಕೊಳ್ತಾ ಇದ್ದೀವಿ. ಅಂತಹದ್ರಲ್ಲೂ ಕೂಡ ಒಂದು ಸುತ್ತೂರಿನ ಜಾತ್ರೆ ಅಂತ ಹೇಳಿದ್ರೆ ಗ್ರಾಮೀಣ ಪ್ರತಿಭೆಗಳಿಗೆ ಗ್ರಾಮೀಣ ಸೊಗಡನ್ನು ತುಂಬುವಂತಹದ್ದು, ದೇಶೀಯ ಆಟಗಳಾಗಿರ್ಬೋದು, ರೈತರಿಗೆ ಉಪಯೋಗವಾಗುವಂತಹ ಕೃಷಿ ವಸ್ತು ಪ್ರದರ್ಶನವಾಗಿರ್ಬೋದು, ಅನೇಕ ರೀತಿಯಲ್ಲಿ ರೈತರಿಗೆ ಪ್ರೋತ್ಸಾಹ ಕೊಡುವಂಥದ್ದು, ಗ್ರಾಮೀಣ ಪ್ರತಿಭೆಗಳಿಗೆ ಪ್ರೋತ್ಸಾಹನ ಕೊಡುವಂಥದ್ದು, ಶಿಕ್ಷಣದಲ್ಲಿ ಕ್ರಾಂತಿಯನ್ನು ಉಂಟು ಮಾಡುವಂಥವ್ರಿಗೆ ಪ್ರೋತ್ಸಾಹವನ್ನು ನೀಡುವಂಥದ್ದು, 10 ಹಲವು ಆಯಾಮಗಳಲ್ಲಿ ಸುತ್ತೂರು ಶ್ರೀಮಠದ ಜಾತ್ರಾ ಮಹೋತ್ಸವ ನಮ್ಮ ನಾಡಿನಲ್ಲಿ ಖ್ಯಾತಿಯನ್ನು ಪಡೆದುಕೊಂಡಿದೆ ಇವತ್ತು. ಆದರೆ ಪರಮಪೂಜ್ಯ ಜಗದ್ಗುರುಗಳ ಆಶೀರ್ವಾದ, ಬಹುತೇಕರು ಈ ವೇದಿಕೆಯಲ್ಲಿ ಇರುವಂತಹ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅಲ್ಲಿ ಶಿಕ್ಷಣವನ್ನು ಪಡೆದಿರ್ಬೋದು ಅಥವಾ ಪೂಜ್ಯರ ಮಾರ್ಗದರ್ಶನದಿಂದ ಉನ್ನತ ಸ್ಥಾನಗಳನ್ನು ಪಡ್ಕೊಂಡಿರುವಂತಹದ್ದಾಗಿರ್ಬೋದು. ಒಂದಲ್ಲ ಒಂದು ರೀತಿ ಪರಮಪೂಜ್ಯರ ಆಶೀರ್ವಾದ ಅನುಗ್ರಹಕ್ಕೆ ಪಾತ್ರರಾಗಿರುವಂತಹವರೇ. ಅಂತಹದ್ರಲ್ಲಿ ಇವತ್ತು ನಾಡಿನ ಎಲ್ಲ ಅನೇಕ ಬಹುಪಾಲು ಮಠಗಳಿಗೆ, ಒಂದು ಮಠಾಧಿಪತಿಗಳಿಗೆ ಆಶೀರ್ವಾದವನ್ನು ನೀಡುವಂತಹದ್ದು, ಮಾರ್ಗದರ್ಶನವನ್ನು ನಿರಂತರ ಮಾಡ್ಕೊಂಡು ಬರ್ತಾ ಇರುವಂತಹದ್ದು, ಮಠಗಳಿಗೆ ಯಾವತ್ತಿಗೂ ಕೂಡ ನಮ್ಮ ಸುತ್ತೂರು ಶ್ರೀಮಠ ಶ್ರೀರಕ್ಷೆ ಆಗಿದೆ ಅನ್ನುವಂಥದ್ದನ್ನ ಆಶೀರ್ವಾದ ಪೂರ್ವಕವಾಗಿ ಅನುಗ್ರಹನ ನೀಡುತ್ತಿರುವಂತಹ ಪರಮಪೂಜ್ಯ ನಮ್ಗೆ ಯಾರಾದರೂ ಸಿಕ್ಕಿದ್ದಾರೆ ಅಂತ ಹೇಳಿದ್ರೆ ಅದು ಪರಮಪೂಜ್ಯ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇವತ್ತು ವಿಚಾರಗಳು ಮೆಲುಕು ಹಾಕಿದ್ದಾರೆ. ಬಹುಶಃ ಮಠಗಳು ಕರ್ನಾಟಕದೊಳಗೆ ಎಷ್ಟು ಸೇವೆಯನ್ನು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಕೆಲಸ ಇದು. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.